ಬೆಳಕಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕು ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ನಮಸ್ಕಾರ, ಹಾರ್ದಿಯ ಸುನಿಲ್ ಮಾತಾಡ್ತಿದ್ದೀನಿ. ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾಗುತ್ತಿರುವಂತಹ ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯದಿಂದ ಸ್ವಾಗತ ಸುಸ್ವಾಗತ. ಹಿರಿಯ ನಾಗರಿಕರಿಗಾಗಿ ಹಿರಿಯ ನಾಗರಿಕರಿಗೋಸ್ಕರನೇ ಪ್ರಸಾರವಾದಂತಹ ಅನುಭವ ಕಾರ್ಯಕ್ರಮಗಳನ್ನು ಕೇಳಿ ಹಿರಿಯ ನಾಗರಿಕರು ವಿಜ್ಞಾನ, ಆರೋಗ್ಯ, ತಂತ್ರಜ್ಞಾನ ಅವರು ತೊಡಗಿಸ್ಕೊಂಡಿರುವಂಥ ಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಹಿರಿಯ ನಾಗರಿಕರು ನಮ್ಮ ಕಾರ್ಯಕ್ರಮಗಳ ಮುಖಾಂತರ ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿದಂತಹ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾ ನಿವೃತ್ತ ಅಧಿಕಾರಿಗಳಾದಂತಹ ಗೌರವಯುತನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಈ ಅನುಭವ ಕಾರ್ಯಕ್ರಮಗಳ ಕುರಿತಾಗಿ ಅವರ ಒಂದು ಫೀಡ್ಬ್ಯಾಕನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಖುದ್ದಾಗಿ ಅವ್ರನ್ನೇ ನನ್ನ ಕಾರ್ಯಕ್ರಮದಲ್ಲಿ ನಾನು ಮಾತಾಡಿಸ್ತಿದ್ದೀನಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸಹ ತಿಳಿಸ್ಕೊಡೋಣ. ನಮಸ್ಕಾರ ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದಿಂದ ಸ್ವಾಗತ ಸುಸ್ವಾಗತ ಮೇಡಮ್. ನಮಸ್ಕಾರ ಸುನೀಲ್ ಅವರೇ, ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ರಿಯಲಿ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಾಗೆ ತಾವು ಸಹ ಸಾಕಷ್ಟು ಅನುಭವ ಕಾರ್ಯಕ್ರಮಗಳನ್ನು ಕೇಳಿದ್ದೀರಾ. ಹಿರಿಯ ನಾಗರಿಕರಿಗಾಗಿ ಹಿರಿಯ ನಾಗರಿಕರಿಗೋಸ್ಕರನೇ ಪ್ರಸಾರವಾದಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮಗಳಲ್ಲಿ ಆರೋಗ್ಯ, ತಂತ್ರಜ್ಞಾನ, ವಿಜ್ಞಾನ ಇನ್ನಿತರ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂಥ ವಿಷಯಗಳ ಕುರಿತಾಗಿ ಹಿರಿಯ ನಾಗರಿಕರೇ ಕಾರ್ಯಕ್ರಮದಲ್ಲಿ ಖುದ್ದಾಗಿ ಭಾಗವಹಿಸಿ ಅವರ ಒಂದು ಅನುಭವಗಳನ್ನು ನಮ್ಮ ಜೊತೆಗೆ ಕಾರ್ಯಕ್ರಮದ ಮೂಲಕ ಹಂಚ್ಕೊಂಡಿದ್ದಾರೆ. ತಾವು ಸಹ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿದ್ದೀರಾ. ಮೊದಲನೇದಾಗಿ ನಾನು ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ತಾವು ಫೀಡ್ಬ್ಯಾಕನ್ನು ಕೊಡೋದಾದರೆ, ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರಾಗುತ್ತೆ ಹಿರಿಯ ನಾಗರಿಕರಿಗೆ. ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಯಾವ ರೀತಿಯಲ್ಲಿ ಹಿರಿಯ ನಾಗರಿಕರು ಆರೋಗ್ಯಗಳನ್ನು ಅವರು ಕಾಪಾಡ್ಕೊಳ್ತಿದ್ದಾರೆ, ಯಾವ ರೀತಿ ಚಟುವಟಿಕೆಗಳು ತೊಡಕೊಂಡಿದ್ದಾರೆ ಅನ್ನೋದನ್ನು ಸಾಕಷ್ಟು ಹಿರಿಯ ನಾಗರಿಕರು ಖುದ್ದಾಗಿ ಅವರ ಅನುಭವಗಳನ್ನು ಶೇರ್ ಮಾಡಿಕೊಂಡಿದ್ರು. ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಷಯನ ಕುರಿತಾಗಿ ತಾವು ಅನುಭವ ಕಾರ್ಯಕ್ರಮವನ್ನು ಕೇಳಿದ್ದೀರಾ. ಇದ್ರ ಬಗ್ಗೆ ತಾವು ಫೀಡ್ಬ್ಯಾಕನ್ನು ಕೊಡೋದಾದರೆ ಏನು ತಿಳಿಸ್ಕೊಡೋಕ್ಕೆ ಬಯಸ್ತೀರಾ ಮೇಡಮ್? ನಮಗೆ ವಯಸ್ಸಾದವರು ನಾವು ಹೆಲ್ತ್ ಬಗ್ಗೆ ಮಾತ್ರ ತುಂಬಾ ಕಾಳಜಿ ವಹಿಸ್ಬೇಕು. ಯಾಕಂದ್ರೆ ಈಗ ನಡಿಬೇಕಾದ್ರೆ ಮುಗಿಸ್ತೀವಿ, ಸಪೋರ್ಟ್ ಇಲ್ದರೆ ನಡಿಲಿಕ್ಕಾಗಲ್ಲ ಅಟ್ ಟೈಮ್ಸ್. ಆಗ ಮೆಟ್ಲತ್ತಿ ಇಳಿಬೇಕಾದಾಗ ಇದನ್ನ ಇಟ್ಕೊಂಡು ಸೈಡಲ್ಲಿ ಇರುತ್ತಲ್ಲ, ಕಂಬಿ ತರ ಇರುತ್ತಲ್ಲ, ಅದನ್ನ ಇಟ್ಕೊಂಡು ಹತ್ತೋದು ಇಳಿಯೋದು ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಯಾರ್ಯಾರ ನಮ್ ಮುಂದೆ ಇರ್ತಾರ ಅವ್ರನ್ನ ನೋಡ್ಕೊಂಡು ಎಚ್ಚರಿಕೆ ವಹಿಸಿ ನಡಿಬೇಕಾಗುತ್ತೆ. ಹೆಲ್ಪ್ ಬೇಕಾದ್ರೂ ನಾವು ತಗೋಬೇಕಾಗುತ್ತೆ. ನಾವು ಮುಗಿಸ್ತೀವಿ ಅಂತ ಫೀಲ್ ಆದಾಗ ಎಲ್ಲರ ಪಕ್ಕದಲ್ಲಿರೋರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೀಯಪ್ಪ ಅಂತ ಕೇಳಬೇಕಾಗತ್ತೆ. ಆ ಥರದಲ್ಲಿ ನಾವು ಫಾಲೋ ಮಾಡ್ಬೇಕಾಗತ್ತೆ ನನ್ನ ಪ್ರಕಾರ. ಖಂಡಿತ ಮೇಡಮ್. ಸಾಕಷ್ಟು ಹಿರಿಯ ನಾಗರಿಕರು ಅವರು ಹೇಳ್ತಿದ್ದಾಗೇ ಕೆಲವರು ಇತಿಮಿತಿಯಾಗಿ ಊಟ ತಿಂಡಿಯನ್ನು ಸೇವನೆ ಮಾಡ್ತಿದ್ರಂತೆ, ಕೆಲವರು ಇತಿಮಿತಿಯಾಗಿ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಯೋಗವನ್ನು ಮಾಡುವಂಥದ್ದು, ವ್ಯಾಯಾಮ ಮಾಡುವಂಥದ್ದು, ಇದರದ್ದೆಲ್ಲ ಮಾಡ್ತಿದ್ರಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಅವರ ಆರೋಗ್ಯವನ್ನು ಅವರು ಕಾಪಾಡ್ಕೊಂಡು ಬರೋದಕ್ಕೆ ಸಾಧ್ಯ ಆಯ್ತಂತೆ. ಇದ್ರ ಬಗ್ಗೆ ತಾವು ಸಹ ಕಾರ್ಯಕ್ರಮನ ಕೇಳಿದ್ದೀರಾ. ಇದ್ರ ಬಗ್ಗೆ ತಮ್ಗೇನು ಅನಿಸುತ್ತೆ ಮೇಡಮ್ ಈ ವಿಷಯಗಳನ್ನ ಕೇಳಿದಾಗ ತಮಗೆ? ನಾವು ವಯಸ್ಸಾದರೂ ತುಂಬಾನೇ ಕಾಳಜಿ ವಹಿಸ್ಬೇಕು. ಹೆಲ್ತ್ ಬಗ್ಗೆ ಎಕ್ಸರ್ಸೈಸ್ ಮಾಡಬೇಕು. ಸಿಂಪಲ್ ಆಗಿ ನಾವು ಚೇರ್ ಮೇಲೆ ಕೂತ್ಕೊಂಡು ಮಾಡುವಂತದ್ದು ಎಕ್ಸರ್ಸೈಸಸ್ ಇರುತ್ತೆ, ಅದನ್ನ ಮಾಡೋದು. ಇದರ ನ್ಯಾಚುರೋಪತಿಲಿ ಸಮ್ ಎಕ್ಸರ್ಸೈಸಸ್ ಅವ್ರು ಹೇಳ್ಕೊಡ್ತಾರೆ, ಅಂತದ್ದು ಮಾಡೋದು. ನ್ಯಾಚುರೋಪತಿಗೆ ಆಕ್ಚುಲಿ ಹೋಗೋದು ಬೇರೆದೆಲ್ಲ ನಮ್ಗೆ ಭಯ ಆಗುತ್ತೆ. ಮಿಲೋಪತಿ ಏನಾಗುತ್ತೋ, ಆಯುರ್ವೇದ ಏನಾಗುತ್ತೋ ಅಂತೆಲ್ಲ ಭಯ ಇರುತ್ತೆ. ಆದ್ರೆ ನ್ಯಾಚುರೋಪತಿ ತುಂಬಾ ನ್ಯಾಚುರಲ್ ಆಗಿ ಮಾಡುವಂತ ಕಾರ್ಯಕ್ರಮ ಅದು. ಜಿಗಣಿಲಿ ಇದೆಯಲ್ಲ ಆರೋಗ್ಯ ಧಾಮ ಅಂತ, ಅದರಲ್ಲಿ ಹೋಗಿ ಸ್ವಲ್ಪ ದಿವಸ ಸ್ಪೆಂಡ್ ಮಾಡಿದ್ರೆ ನಮ್ಗೆ ಫ್ರೆಂಡ್ ಸರ್ಕಲ್ ಸಿಗ್ತಾರೆ. ಎಲ್ಲಾ ಆರೋಗ್ಯದ ಬಗ್ಗೆನೂ ಅವ್ರದ್ದು ಒಳ್ಳೊಳ್ಳೆ ಯೋಗಗಳು ಮಾಡಿಸ್ತಾ ಇದ್ದಾರೆ. ಕರಿಬಸಪ್ಪ ಅಂತ ಒಬ್ರು ಇದ್ದಾರೆ ಟೀಚರ್, ಅವರು ತುಂಬಾ ಹುಷಾರಕ್ಕೆ ವಯಸ್ಸಾದವ್ರಿಗೆ ಏನ್ ಹೇಳ್ಕೊಡ್ಬೇಕು ಅದನ್ನ ತುಂಬಾ ಕೇರ್ಫುಲ್ ಆಗಿ ಹೇಳ್ಕೊಡ್ತಾ ಇದ್ದಾರೆ ನನ್ ತಿಳಿದ ಮಟ್ಟಿಗೆ. ಖಂಡಿತ ಮೇಡಮ್. ಹಾಗೆ ಕಾರ್ಯಕ್ರಮಗಳನ್ನ ತಾವು ಸಹ ಕೇಳಿದ್ದೀರಾ. ಅಂದರೆ ಹಿರಿಯ ನಾಗರಿಕರು ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನೆಲ್ಲ ಅವ್ರು ಶೇರ್ ಮಾಡ್ಕೊಳ್ತಿದ್ರು. ಅಂದರೆ ತಾವು ಹೇಳಿದಾಗಿನೇ ಯೋಗ
ಇತಿಮಿತಿಯಾಗಿ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ವ್ಯಾಯಾಮ, ಇತಿಮಿತಿಯಾಗಿ ಊಟ ಸೇವನೆಯನ್ನು ಮಾಡೋದು, ಇವೆಲ್ಲವೂ ಮಾಡ್ತಿದ್ರಂತೆ. ಹಾಗಾಗಿ ಅವರು ಆರೋಗ್ಯವನ್ನು ಕಾಪಾಡ್ಕೊಂಡಿದ್ರಂತೆ. ಆ ಹಿರಿಯ ನಾಗರಿಕರು ಆ ಅನುಭವಗಳನ್ನು ಶೇರ್ ಮಾಡ್ಕೊಂಡಿದ್ರು. ಇವುಗಳನ್ನ ಕೇಳಿದಾಗ ಇದು ನಿಜ ಅಲ್ವಾ, ಈ ಥರ ಮಾಡೋದ್ರಿಂದ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ಹಿರಿಯ ನಾಗರಿಕರು ಸಾಧ್ಯ ಆಗುತ್ತೆ ಅಂತೇಳಿ ತಮ್ಗೆ ಅನಿಸ್ತಾ ಮೇಡಮ್ ಅಂತ? ಡೆಫಿನೆಟ್ಲಿ ಅನ್ಸುತ್ತೆ. ಈಗ ನಾವು ವಯಸ್ಸಾದ್ರೆ ಏನ್ ಮಾಡ್ಬೇಕು, ಈ ಬುಕ್ಸ್ ಓದೋದು, ನಮ್ಗೆ ಯಾವ ಬುಕ್ ಇಷ್ಟ ಆಗತ್ತೋ ಅಂತ ಬುಕ್ಸ್ ಓದೋದು. ಆಮೇಲೆ ಲಯನ್ಸ್ ಕ್ಲಬ್, ವುಮೆನ್ ಕಮಿಷನ್ ಮೆಂಬರ್ಸ್ ಅವ್ರ ಜೊತೆ ಮೀಟ್ ಮಾಡಿ ನಮ್ ಕಷ್ಟಗಳನ್ನೇನಾರ ಹೇಳ್ಕೊಳ್ಳೋದು. ಸೋಷಿಯಲ್ ಆಕ್ಟಿವಿಟೀಸ್ ಅಂದ್ರೆ ಗಾರ್ಡನಿಂಗ್ ಮಾಡೋದು, ಈ ಸ್ಟಿಚಿಂಗ್ ಮಾಡೋದು, ಆ ತರದ್ದೆಲ್ಲ ಮಾಡಿ ಅದ್ರಲ್ಲಿ ಇನ್ವಾಲ್ವ್ ಆಗೋದು. ನಮ್ ಕಾನ್ಸಂಟ್ರೇಷನ್ ಯಾವಾಗ್ಲೂ ಅದ್ರ ಕಡೆ ತುಂಬಾ ಹೆಚ್ಚಾಗಿ ನಮಗೆ ಏನ್ ರಿಲೀಫ್ ಸಿಗುತ್ತೋ ಅಂತ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸ್ವಲ್ಪ ಆರೋಗ್ಯ ಇಂಪ್ರೂವ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಖಂಡಿತ ಮೇಡಮ್. ಹಾಗೆ ಈಗ ದೈಹಿಕ ಆರೋಗ್ಯದ ಜೊತೆಗೆ ತಾವು ಹೇಳಿದಾಗೇ ಮಾನಸಿಕ ಆರೋಗ್ಯ ಬಹಳ ಮುಖ್ಯ ಹಿರಿಯ ನಾಗರಿಕರಿಗೆ. ಹಾಗಾಗಿ ಎಷ್ಟೋ ಜನ ಹಿರಿಯ ನಾಗರಿಕರು ಒಂಟಿತನವನ್ನು ಎದುರಿಸ್ತಿರ್ತಾರೆ. ಎಷ್ಟೋ ಜನ ಹಿರಿಯ ನಾಗರಿಕರು ಮಾನಸಿಕ ಆರೋಗ್ಯ ಅಂದರೆ ಖಿನ್ನತೆಗೆ ಒಳಗಾಗಿರ್ತಾರೆ. ನಮಗೆ ಯಾರೂ ಇಲ್ಲ ಅಥವಾ ನನ್ನ ಮಕ್ಕಳು ದೂರ ಇದ್ದಾರೆ ನನ್ನಿಂದ ಅಂತ ಈ ಥರದ ಭಾವನೆ ಸಾಕಷ್ಟು ಹಿರಿಯ ನಾಗರಿಕರಿಗೆ ಇರುತ್ತೆ. ಕೆಲವೊಂದು ಹಿರಿಯ ನಾಗರಿಕರು ಅವರು ಚಟುವಟಿಕೆಗಳು ತೊಡ್ಕೊಂಡು ಸಾಕಷ್ಟು ಆರೋಗ್ಯವಾಗಿ ಇರೋದನ್ನ ಅವ್ರು ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ರು. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಮೇಡಮ್? ಅವ್ರು ಹೇಳೋ ಸುನಿಲ್, ನಮ್ಗೆ ಯಾವ್ದು ಇಷ್ಟನೋ ಸಂಗೀತ ಕೇಳಿಸ್ಕೊಳ್ಳೋದು. ಆಮೇಲೆ ಅಕ್ಕಪಕ್ಕದ ಮನೆಯವರಿಗೆ ಮಕ್ಕಳನ್ನ, ಈಗೆಲ್ಲಾ ಮನೆಗಳಲ್ಲೂ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ. ಅಂತ ಮನೆಗಳಲ್ಲಿರೋ ಮಕ್ಕಳಿಗೆ ನಮ್ ಕೈಲಾದ ಸಹಾಯ ಬಂದ್ರೆ ಟೈಮ್ ಬರ್ತಾರ ಅಂತ ನೋಡ್ಕೊಳ್ಳೋದು. ಅವ್ರಿಗೇನಾರ ತಿಂಡಿ ಕೊಡ್ಬೇಕಾದ್ರೆ ಅವ್ರು ತಿಂಡಿ ಕೊಟ್ರೆ ಅದು ನಮ್ಗೂ ಒಂದ್ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ನೋಡಿ. ತಿಂಡಿ ಕೊಡೋದು, ಅವ್ರ ರಾಮಾಯಣ ಮಹಾಭಾರತ ಆ ತರದ ಏನಾರ ಸಣ್ಣ ಸಣ್ಣ ಕಥೆಗಳನ್ನ ಹೇಳೋದು. ಅವ್ರಿಗೇನ್ ಇಷ್ಟನೋ ಈ ಭೂಮಿ ಅಂತ ಏನೋ ಬರ್ತಾ ಇದೆ ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಕೊಡೋದು. ಆ ತರದ್ದೆಲ್ಲ ಮಾಡಿದ್ರೆ ನಾವು ಎಂಗೇಜ್ ಆಗಿರ್ತೀವಿ, ಸೋಷಿಯಲೈಸ್ ಮಾಡಿದಾಗೂ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಖಂಡಿತ ಮೇಡಮ್. ಹಾಗೆಯೇ ಹಿರಿಯ ನಾಗರಿಕರು ಸಾಕಷ್ಟು ಜನ ಹೊರಗಡೆ ಹೋಗೋದಕ್ಕಾಗೋದಿಲ್ಲ, ವಯಸ್ಸಾದ ಮೇಲೆ ಕೆಲವರಿಗೆ ನಡೆಯೋದಕ್ಕಾಗೋದಿಲ್ಲ, ಇನ್ನು ಕೆಲವರಿಗೆ ಓಡಾಡೋದಂಥ ಪರಿಸ್ಥಿತಿ ಇರೋದಿಲ್ಲ ಅಥವಾ ಅವಕಾಶಗಳು ಕೆಲವರಿಗೆ ಇರಲ್ಲ. ಅಂಥವರು ಈ ತಂತ್ರಜ್ಞಾನ ಈಗ ತಮ್ಗೆ ಗೊತ್ತಿರೋ ಹಾಗೇ ಸೋಷಿಯಲ್ ಮೀಡಿಯಾ ಎಲ್ಲವೂ ಸಹ ಸಾಕಷ್ಟು ಬಳಕೆ ಮಾಡ್ಕೊಳ್ತಿದ್ದಾರೆ. ಈಗ ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಅಥವಾ ಕೆಲವೊಂದು ಝೂಮ್ ಆ್ಯಪ್ಗಳ ಮೂಲಕ, ಗೂಗಲ್ ಮೀಟ್ ಮೂಲಕ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಚಟುವಟಿಕೆಗಳಲ್ಲಿ ಹಿರಿಯ ನಾಗರಿಕರು ತೊಡ್ಕೊಳ್ತಿದ್ದಾರಂತೆ. ತೊಡ್ಕೊಂಡು ಅವ್ರ ಸಮಯವನ್ನು ಕಳೀತಿದ್ದೀವಿ ನಾವು, ಯಾವುದೇ ರೀತಿ ನಮಗೆ ಬೇಸರ ಇಲ್ಲ ಅಂತಕ್ಕಂಥದ್ದನ್ನು ಶೇರ್ ಮಾಡ್ಕೊಂಡಿದ್ರು. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಮೇಡಮ್? ಸತ್ಯ ಅದು. ಈಗ ನೋಡಿ, ನನ್ನ ಮಕ್ಕಳಿಬ್ಬರು ಡಾಕ್ಟರ್ಗಳು, ಅವ್ರು ಹೊರಗಡೆ ಇದ್ದಾರೆ. ಇಂಗ್ಲೆಂಡ್ ಅಲ್ಲಿ ಒಬ್ರು, ದುಬೈಲ್ ಒಬ್ರು ಇದ್ದಾರೆ. ಅವ್ರ ಜೊತೆ ಮಾತಾಡ್ಬೇಕಾದ್ರೆ ನಾವು ಸ್ಕೈಪ್ಗೆ ಬರ್ತಾರೆ. ಡೈಲಿ ನಮ್ದು ಆರೋಗ್ಯ ಎಲ್ಲ ವಿಚಾರಿಸ್ಕೋಬೇಕಲ್ಲ ಅವರು. ಸ್ಕೈಪ್ಗೆ ಬಂದು ನಮ್ ಜೊತೆಲೇನೆ 10 o'clock 10:30 ತನಕ ನಮ್ ಜೊತೆಲಿ ಇರ್ತಾರೆ. ದಟ್ ಮೇಕ್ಸ್ ಅಸ್ ಒಂಥರ ನಮ್ಗೆ ನಮ್ ಜೊತೆಲಿ ಒಬ್ರು ಇದಾರೆ, ನಮ್ಮ ಮಕ್ಕಳು ಇದಾರೆ ಅನ್ನೋ ಫೀಲಿಂಗ್ ಇರುತ್ತೆ. ಆಮೇಲೆ ನಾನು NRI ಅಲ್ಲಿ ಮೆಂಬರ್ಸ್, ನಾನು ನಮ್ಮ ಹಸ್ಬೆಂಡ್. NRI ಮೀಟಿಂಗ್ ಅಲ್ಲೂ ಅಷ್ಟೇನೆ ಝೂಮ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಬಿಕಾಸ್ ಆಫ್ ದಿಸ್ ಕೋವಿಡ್ ಝೂಮ್ ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ. ಆ ಝೂಮ್ ಮೀಟಿಂಗ್ ಅಲ್ಲಿ ಇನ್ವಾಲ್ವ್ ಆಗ್ತೀವಿ. ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ, ಅವ್ರ ಜೊತೆ ಮಾತಾಡ್ತೀವಿ. ಯು ವಿಲ್ ಸ್ಪೆಂಡ್ ಸಮ್ ಟೈಮ್ ವಿತ್ ದೆಮ್ ಆಲ್ಸೋ. ಯು ಆರ್ ರೈಟ್, ಮೀಡಿಯಾ ಇಂದ ಮತ್ತೆ ಈ ತರ ಸೋಷಿಯಲೈಸ್ ಮಾಡೋದ್ರಿಂದ, ಝೂಮ್ ಇಂದ, ಆಪ್ ಇಂದ ಎಲ್ಲ ಹೆಲ್ಪ್ ಆಗ್ತಾ ಇದೆ ಹಿರಿಯ ನಾಗರಿಕರಿಗೆ. ಖಂಡಿತ ಮೇಡಮ್. ಹಾಗೆಯೇ ಸಾಕಷ್ಟು ಜನಕ್ಕೆ ಒಂಟಿತನನೇ ಎದುರಿಸುವಂಥದ್ದು. ಅಂದರೆ ಕೆಲವು ಹಿರಿಯ ನಾಗರಿಕರು ನಿವೃತ್ತಿ ಹೊಂದಿದ ನಂತರ ಸಮಯನ ಕಳೆದು ಹೇಗೆ ಅಂತೇಳಿ ಚಿಂತೆ ಮಾಡ್ತಿರ್ತಾರೆ. ಇದನ್ನು ಸಾಕಷ್ಟು ಹಿರಿಯ ನಾಗರಿಕರು ಇಂಥವ್ರಿಗೆ ನಾವು ಮುಂಚಿತವಾಗಿಯೇ ಏನಾದರೂ ಹವ್ಯಾಸಗಳು ತೊಡ್ಕೊಂಡು ನಿವೃತ್ತಿ ಹೊಂದಿದ ನಂತರ ಕೆಲವೊಂದು ಹವ್ಯಾಸಗಳು ಮೊದಲೇ ತೊಡ್ಕೊಂಡಿದ್ರೆ ನಮಗೆ ಸುಲಭ ಆಗುತ್ತೆ ನಿವೃತ್ತಿಯ ನಂತರ ನಾವು ಜೀವನವನ್ನು ಕಳೆಯುವಂಥದ್ದು ಅಂತಕ್ಕಂಥದ್ದನ್ನು ಶೇರ್ ಮಾಡಿಕೊಂಡಿದ್ರು. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಮೇಡಮ್? ಸುನಿಲ್, ಇದಕ್ಕೂ ಅಷ್ಟೇ. ನಾವೀಗ ವಾಕ್ ಹೋದ್ರೆ ವಾಕರ್ ಅಸೋಸಿಯೇಷನ್ ಅಂತ ಇರುತ್ತೆ, ಅದ್ರಲ್ಲಿ ಮೆಂಬರ್ ಆದ್ರೂ ಆಗ್ಬೋದು. ಇಲ್ದೇ ಇದ್ರೆ ನೀವು ವಾಕ್ ಮಾಡಿ ಒಂದ್ ಕಡೆ ಎಲ್ಲಾರು ಕೂತ್ಕೊಂಡ್ರೆ ನಿಮ್ ಫ್ರೆಂಡ್ ಸರ್ಕಲ್ ಸಿಗುತ್ತೆ. ಅಲ್ಲಿ ಕ್ಯಾನ್ ಎಕ್ಸ್ಚೇಂಜ್ ದ ವ್ಯೂಸ್. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಗೆ ಕೃಷ್ಣರಾವ್ ಹತ್ರ ಅಲ್ಲಿ ಒಂದು ಬರ್ತಾ ಇದ್ರು, ಆಕ್ಚುಲಿ ನಮ್ ತರನೇ. ಅವ್ರಿಗೆ ಅವ್ರ ಮಕ್ಕಳಿಂದ ಸಹಾಯ ಆಗ್ತಿಲ್ಲ ಅಂತ ಯೋಚನೆ ಇತ್ತು. ಅವ್ರು ನಮ್ಮ ಹತ್ರ ಶೇರ್ ಮಾಡ್ಕೊಂಡ್ರು. ದಿವಸ ಸುಸ್ತಾಗಿ ಒಂದ್ಸಾರಿ ಕೂತ್ಕೊಂಡ್ಬಿಟ್ರು. ಮಾಡಿ ನಮ್ಗೀಗ ಮಕ್ಕಳು ನಾನು ಹೆಲ್ಪ್ ಮಾಡ್ತಾ ಇಲ್ಲ, ನಾನು ಪೆನ್ಷನ್ ದುಡ್ಡೆಲ್ಲ ಕೊಟ್ಬಿಟ್ಟೆ, ಮನೆ ತಗೊಂಡು ನಾವು ಇಬ್ಬರೇ ಇದ್ದೀವಿ, ನಮ್ಗೆ ತುಂಬಾ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ ಹೇಳ್ಕೊಂಡ್ರು. ಆಗ ನಾವು ಅವ್ರಿಗೆ ಅದೇ ಸಜೆಸ್ಟ್ ಮಾಡಿದ್ವಿ, ನೀವು ಈ ತರ ಬೇಸರ ಅಂತ ಆಗತ್ತಲ್ಲ, ಅವಾಗ ಶೇರ್ ಮಾಡ್ಕೊಳ್ಳಿ. ನಿಮ್ಗೆ ಯಾರ ಹತ್ರ ಹೇಳ್ಬೇಕು ಅನ್ಸುತ್ತೋ ಅವ್ರ ಹತ್ರ ನಿಮ್ ದುಃಖ ಇಟ್ಕೊಂಡ್ರೆ ಸಾಲ್ವ್ ಆಗುತ್ತೆ. ಸುಮ್ಮನೆ ನಿಮ್ಮಲ್ಲೇ ದುಃಖ ಪಡ್ರೆ ಅದಕ್ಕೆ ಸಿಕ್ಕಲ್ಲ ಅಂತ ಒಂದ್ ಸ್ವಲ್ಪ ಹೇಳಿ ನಾನು ನನ್ನ ಹಸ್ಬೆಂಡ್ ಇಬ್ರು ನಾನು ಆ ಥರ ಮಾಡ್ಬೇಕು. ದಟ್ ಪ್ರಾಬ್ಲಮ್ ಆಗ್ತದೆ. ಖಂಡಿತ ಮೇಡಮ್. ಹಾಗೆಯೇ
ಕೆಲವೊಂದು ಹಿರಿಯ ನಾಗರಿಕರು ವ್ಯವಹಾರಗಳನ್ನು ಮಾಡ್ತಾ ಇರಬೇಕಾಗುತ್ತೆ. ವ್ಯವಹಾರ ಮಾಡದೆ ಯಾರೂ ಇರೋಕ್ಕಾಗೋದಿಲ್ಲ. ಹಾಗಾಗಿ ಹಿರಿಯ ನಾಗರಿಕರು ಸಹ ಅವ್ರಿಗೆ ಅವಶ್ಯಕತೆ ಇರೋ ಸಂದರ್ಭದಲ್ಲಿ ವ್ಯವಹಾರಗಳನ್ನು ಮಾಡಬೇಕಾಗುತ್ತೆ. ಹೊರಗಡೆ ಹೋಗೋದಕ್ಕೂ ಅಷ್ಟೊಂದು ಸೇಫ್ ಅಲ್ಲ, ಮತ್ತು ಹೊರಗಡೆ ಹೋಗೋದಕ್ಕೂ ಕೆಲವೊಂದು ಸಂದರ್ಭದಲ್ಲಿ ಹಿರಿಯ ನಾಗರಿಕರಿಗೆ ಸಾಧ್ಯ ಆಗೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ಹಿರಿಯ ನಾಗರಿಕರು ಈ ಮೊಬೈಲ್ ಆ್ಯಪ್ಗಳ ಮೂಲಕ ಅಥವಾ ಈ ಬ್ಯಾಂಕಿಂಗ್ ಮೊಬೈಲ್ ಆ್ಯಪ್ಗಳು ಆನ್ಲೈನ್ ಮೂಲಕ ಹಣವನ್ನು ಟ್ರಾನ್ಸಾಕ್ಷನ್ ಮಾಡುವಂಥದ್ದು, ಅಂದರೆ ಗೂಗಲ್ ಪೇ ಇರ್ಬೋದು, ಫೋನ್ಪೇ ಇರ್ಬೋದು, ಈ ಥರದ್ದೆಲ್ಲದನ್ನು ಬಳಕೆ ಮಾಡಿಕೊಂಡು ಆ್ಯಪ್ಗಳ ಮೂಲಕ ಹಣವನ್ನು ವರ್ಗಾವಣೆ ಮಾಡೋದು ಅಥವಾ ವ್ಯವಹಾರಗಳನ್ನು ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ಕೊಂಡ್ರು ಅವರು ಈ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು. ಇದ್ರ ಬಗ್ಗೆ ತಮ್ಗೇನು ಅನಿಸುತ್ತೆ ಮೇಡಮ್? ಏನು ಅನಿಸ್ತು ಈ ಕಾರ್ಯಕ್ರಮವನ್ನು ಕೇಳಿದಾಗ? ಅಲ್ಲ, ಅದು ನಿಜ. ಆನ್ಲೈನ್ ಅಲ್ಲೇ ನಾವೆಲ್ಲ ಮಾಡ್ಕೋಬಹುದು. ಎಲ್ಲಾ ಹಿರಿಯರಿಗೂ ಆನ್ಲೈನ್ ಮಾಡಕ್ಕೆ ಗೊತ್ತಿರಲ್ಲ. ಎಸ್, ಖಂಡಿತ. ಹಾಗಾಗಿ ಅಟ್ಲೀಸ್ಟ್ ತಿಳಿದಂತವ್ರು, ನಾವು ಎಜುಕೇಟೆಡ್ ಪೀಪಲ್, ಆನ್ಲೈನ್ ವ್ಯವಹಾರ ಹೇಗ್ ಮಾಡ್ಬೇಕು ಅಂತ ತಿಳಿದಿದ್ದವ್ರಿಗೆ, ಅಂದ್ರೆ ಅನ್ಎಜುಕೇಟೆಡ್ಸ್ಗೆ ಪ್ರಾಕ್ಟಿಕಲ್ ಆಗಿ ಅವ್ರಗಳು ಒಂದು ಗುಂಪು ಅಂತ ಮಾಡಿ ಅವರನ್ನ ಅಲ್ಲಿ ಹೋಗಿ ಅವ್ರು ಟೀಚ್ ಮಾಡಿದ್ರೆ ದೇ ಮೇ ಲರ್ನ್ ಆಲ್ಸೋ. ನಮಗೂ ಅದರಿಂದ ಟೈಮ್ ಪಾಸ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸುನೀಲ್, ಖಂಡಿತ ಸಾಕಷ್ಟು ಜನಗಳು ಇದನ್ನ ಬಳಕೆ ಮಾಡ್ಕೊಳ್ತಿರೋದ್ರ ಬಗ್ಗೆ ಹಂಚ್ಕೊಂಡಿದ್ರು ಹಿರಿಯ ನಾಗರಿಕರು. ಈ ಥರ ಬಳಕೆ ಮಾಡ್ಕೊಳ್ಳೋದ್ರಿಂದ ಅವರ ಈಗ ಹೊರಗಡೆ ಹೋಗೋದು ತೊಂದರೆನೇ ಇರುತ್ತೆ. ಹಿರಿಯ ನಾಗರಿಕರು ಎಲ್ಲರೂ ಹೊರಗಡೆ ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ. ಈ ಕೋವಿಡ್ ಸಂದರ್ಭದಲ್ಲಂತೂ ತುಂಬ ಕಷ್ಟನೂ ಸಹ ಹೌದು. ಹಾಗಾಗಿ ಹಿರಿಯ ನಾಗರಿಕರು ಇದನ್ನು ಬಳಕೆ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಅಂತೇಳಿ ತಾವು ಹೇಳ್ತೀರಾ? ಹೌದು ಹೌದು. ಖಂಡಿತ ಮೇಡಮ್. ಹಾಗೆ ವಯಸ್ಸಾದ ನಂತರ ಸಾಕಷ್ಟು ಜನಗಳಿಗೆ ಮುಂದೆ ಏನು ಮಾಡೋದು, ಸಮಯವನ್ನು ಕಳೆಯೋದು ಹೇಗೆ ಅಂತಕ್ಕಂಥ ಚಿಂತೆ ಸಾಕಷ್ಟು ಜನಗಳು ಕಾಡ್ತಿರುತ್ತೆ ಮೇಡಮ್. ಸಾಕಷ್ಟು ಜನ ಹೇಳ್ಕೊಳ್ತಿದ್ರು, ನಾನು ಬರೆಯೋಂಥ ಆಸಕ್ತಿ ಇದೆ, ನಾನು ಬರೀತೀನಿ, ಓದೋಂಥ ಆಸಕ್ತಿ ಇರೋರು ಓದ್ತೀನಿ ಅಂತ ಕೆಲವರು ಹೇಳ್ಕೊಂಡ್ರು. ಇನ್ನು ಕೆಲವರು ನಾನು ಚಿಕ್ಕ ವಯಸ್ಸಲ್ಲಿ ಕೆಲವೊಂದು ಗುರಿಗಳನ್ನ ಇಟ್ಕೊಂಡಿದ್ದೆ, ಅದನ್ನು ಈಗ ನಾನು ತಲುಪೋದಕ್ಕೆ ನಾನು ಪ್ರಯತ್ನವನ್ನು ಪಡ್ತಿದ್ದೀನಿ, ಆ ಗುರಿಗಳನ್ನಾದರೂ ಈಗ ನನಸು ಮಾಡ್ಕೊಳ್ತೀನಿ, ಕನಸುಗಳನ್ನು ಅಂತಕ್ಕಂಥದ್ದನ್ನು ಎಲ್ಲದನ್ನು ಶೇರ್ ಮಾಡ್ಕೊಳ್ತಿದ್ರು. ಇದನ್ನು ಸಹ ತಾವು ಕೇಳಿದ್ದೀರಾ? ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಮೇಡಮ್? ರಿಟೈರ್ಡ್ ಆದಾಗ ಏನು ಗೊತ್ತೀವಿ, ನಮ್ಗೆ ಏನೇನೋ ಆಸೆಗಳಿರುತ್ತೆ. ನೀವು ಹೇಳ್ದಾಗೆ ಸ್ಟೋರಿ ಬರೀಬೇಕು, ಅದು ಬರೀಬೇಕು ಅಂತೆಲ್ಲ ಇಷ್ಟ. ಬಟ್ ಎಲ್ಲಾನು ಅಚೀವ್ ಮಾಡೋಕ್ಕಾಗಲ್ಲ. ಆ ಟೈಮ್ಸ್ ಏನಾಗುತ್ತೆ, ನಮ್ಮ ಮಕ್ಕಳು ಹೊರಗಡೆ ಇರೋದ್ರಿಂದ ಪೀರಿಯಡ್ ಬಂದಾಗ ನಮ್ಮ ನೆಸೆಸಿಟಿ ಅವ್ರಿಗಿರುತ್ತೆ. ಅಂತ ಸಮಯದಲ್ಲಿ ಅವ್ರಿಗೆ ಹೋಗಿ ಮಕ್ಕಳನ್ನ ಸ್ಕೂಲಿಂದ ಬಿಡೋದು, ಸ್ಕೂಲಿಂದ ಕರ್ಕೊಂಡ್ಬರೋದು, ಆ ಮಕ್ಕಳು ಪಾಠ ಹೇಳ್ಕೊಡೋದು, ನಮ್ಮ ಕನ್ನಡದ ಕಲ್ಚರ್ನ ಅವ್ರಿಗೆ ಕಲಿಸೋದು, ಆ ಥರ ಎಲ್ಲ ಮಾಡಿದಾಗ ನಮಗೂ ಟೈಮ್ ಪಾಸ್ ಆಗುತ್ತೆ. ಈ ಬೇರೆ ಹವ್ಯಾಸ ಇದ್ರೆ ಅದನ್ನು ಸ್ವಲ್ಪ ತಗ್ಗಿಸ್ಕೋಬೋದಾಗತ್ತೆ ನಾವು ಅಷ್ಟೇನೆ. ಖಂಡಿತ ಮೇಡಮ್. ಹಾಗೆ ಒಟ್ಟಾರೆಯಾಗಿ ಸಾಕಷ್ಟು ಹಿರಿಯ ನಾಗರಿಕರ ಅನುಭವ ಕಾರ್ಯಕ್ರಮಗಳನ್ನು ತಾವು ಕೇಳಿದ್ದೀರಾ. ಆರೋಗ್ಯ ಕುರಿತಾಗಿ, ತಂತ್ರಜ್ಞಾನ, ವಿಜ್ಞಾನ, ಇನ್ನಿತರ ಚಟುವಟಿಕೆಗಳಲ್ಲಿ ಹಿರಿಯ ನಾಗರಿಕರು ತೊಡಕೊಂಡು ಯಾವ ರೀತಿಯಲ್ಲಿ ಅವರ ಆರೋಗ್ಯವನ್ನು, ಅವರ ಜೀವನವನ್ನು ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಥವಾ ಒಳ್ಳೆ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ಹಿರಿಯ ನಾಗರಿಕರ ಅನುಭವ ಕಾರ್ಯಕ್ರಮಗಳ ಮೂಲಕ ಸಾಕಷ್ಟು ಹಿರಿಯ ನಾಗರಿಕರು ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಇವುಗಳ ಬಗ್ಗೆ ಒಟ್ಟಾರೆಯಾಗಿ ಹಿರಿಯ ನಾಗರಿಕರಿಗೆ ತಮ್ಮ ಕಡೆಯಿಂದ ಏನು ತಿಳಿಸ್ಕೊಡೋದಕ್ಕೆ ಬಯಸ್ತೀರಾ ಮೇಡಮ್? ನಾನು ಹೇಳೋದೆಲ್ಲ, ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೆಲ್ಲ ಎಲ್ಲಾರನ್ನೂ ಒಂದೇನೇನೆ, ಯಾವಾಗ್ಲೂ ಸಂತೋಷವಾಗಿರೋ ಟ್ರೈ ಮಾಡ್ಬೇಕು. ನಮ್ಮಿಂದ ಎಷ್ಟು ಸಹಾಯ ಬೇರೆಯವ್ರಿಗೆ ಆಗ್ತೋ ಅದನ್ನ ಸಹಾಯ ಮಾಡ್ಲಿಕ್ಕೆ ಜಾಗರೂಕರಾಗಿರ್ಬೇಕು. ಅಂದ್ರೆ ಯಾರ್ಯಾರಿಗೋ ಸಹಾಯ ಅಂತ ಹೋಗೋದು ತಪ್ಪಾಗುತ್ತೆ. ನಮಗೆ ತಿಳಿದಂತವ್ರಿಗೆ ನಮ್ಮಿಂದ ಅನ್ನ ಸಹಾಯನೋ, ಇಲ್ಲದ್ರೆ ಅವ್ರ ಕಾಯಿಲೆ ಬಿದ್ದಾಗ ಅವ್ರಿಗೆ ಹೆಲ್ಪ್ ಮಾಡೋ ಸಹಾಯನೋ ಯಾವ್ದೋ ಒಂದು ಆ ತರದ್ ನೋಡಿ. ನಮ್ಮ ಮಾಡಿ ಮೇಲೆ ಇವತ್ತಿನ ದಿವಸದ ಹೇಳ್ತಾ ಇದ್ದೀನಿ ನಾನು. ನಮ್ಮ ಮಾಡಿ ಮೇಲೆ ಒಬ್ಬ ಆಕೆ ಕಾಯಿಲೆ ಇದ್ದಾರೆ. ಆ ಕಾಯಿಲೆನೋ ರಿಪೇರಿ ಕೆಲಸ ಇತ್ತು. ನಾನು ನಮ್ಮ ಹಸ್ಬೆಂಡ್ ನಿಂತ್ಕೊಂಡು ರಿಪೇರಿ ಮಾಡ್ತೀನಿ, ಆ ತರ ಹೆಲ್ಪ್ ಮಾಡೋದು ಅಂತದೆಲ್ಲ ಮಾಡ್ಕೊಂಡ್ರೆ ನಮ್ ಜೀವನನೂ ಸಂತೋಷವಾಗಿರುತ್ತೆ, ಬೇರೆಯವ್ರಿಗೂ ಅದರಿಂದ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ಸಕ್ ಬಯಸ್ತೇನೆ. ಸುನಿಲ್, ಖಂಡಿತ ಮೇಡಮ್. ಒಟ್ಟಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅನುಭವ ಕಾರ್ಯಕ್ರಮಗಳನ್ನು ಕೇಳಿ ಹಿರಿಯ ನಾಗರಿಕರಿಗೆ ಯಾವ ರೀತಿಯಲ್ಲಿ ಅನುಭವ ಕಾರ್ಯಕ್ರಮ ಕೇಳಿ ಅನುಕೂಲ ಆಗಿದೆ ಮತ್ತು ತಮ್ಮ ಒಂದು ಫೀಡ್ಬ್ಯಾಕನ್ನು ಸಹ ಕಾರ್ಯಕ್ರಮದ ಮೂಲಕ ತಿಳಿಸ್ಕೊಟ್ಟಿದ್ದೀರಾ. ಇಷ್ಟೆಲ್ಲ ಒಂದು ಮಾಹಿತಿಗಳಿಗಾಗಿ ಕೇಳಿಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಮೇಡಮ್. ಧನ್ಯವಾದಗಳನ್ನ ಅರ್ಪಿಸ್ತೀವಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಮತ್ತೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ರಿಯಲಿ ರಿಯಲಿ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು ವೆರಿ ಮಚ್ ಸುನೀಲ್. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸ್ನೇಹಿತರೆ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾ ನಿವೃತ್ತ ಅಧಿಕಾರಿಗಳಾದಂತಹ ಗೌರಮ್ಮ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದರು. ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮಗಳನ್ನು ಕೇಳಿ ಅನುಭವ ಕಾರ್ಯಕ್ರಮಗಳ ಕುರಿತಾದಂತಹ ಫೀಡ್ಬ್ಯಾಕನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಇವರು ನೀಡಿದ್ದಾರೆ. ಇವರಿಗೆ ಕೆಳಗರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ಕೊಡ್ತಾ ಇವತ್ತಿನ ಅನುಭವ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಮತ್ತೊಬ್ಬ ಹಿರಿಯರೊಂದಿಗೆ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಧನ್ಯವಾದಗಳು ಸ್ನೇಹಿತರೆ.